ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವರಿಬ್ರು ಬಾಲ್ಯದ ಗೆಳತಿಯರು. ಬೆಳೀತಾ ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗಿತ್ತು. ಮದುವೆಯಾಗಿ ಒಟ್ಟಿಗೆ ಬದುಕಬೇಕು ಎಂಬ ಕನಸನ್ನ ಕಟ್ಟಿಕೊಂಡಿದ್ರು. ಆದ್ರೆ ಇವರ ಪ್ರೀತಿಗೆ ಕುಟುಂಬಸ್ಥರು ಸೇರಿದಂತೆ ಸಮಾಜದ ವಿರೋಧ ವ್ಯಕ್ತವಾಗಿತ್ತು. ನೇಪಾಳವನ್ನ ಬಿಟ್ಟು ಬೆಂಗಳೂರಿಗೆ ಬಂದು ಬದುಕುವ ಆಸೆ ಕಂಡಿದ್ದವರಿಗೆ ಇಲ್ಲೂ ಕೂಡ ದೂರ ಇರುವಂತೆ ಸ್ಥಿತಿ ಬಂದಿತ್ತು. ಇದರಿಂದ ಮನನೊಂದು ಸಾವಿನಲ್ಲಿ ಒಂದಾಗಿದ್ದಾರೆ. ಇಬ್ಬರು ಯುವತಿಯರ ಮಧ್ಯೆ ಪ್ರೇಮ ಪ್ರಣಯ. ಕುಟುಂಬಸ್ಥರ ವಿರೋಧಕ್ಕೆ ಬೇಸತ್ತು ಇಬ್ಬರು ಸೂಸೈಡ್. ಸಾವಿನಲ್ಲೂ ಒಂದಾದ ಇಬ್ಬರು ಯುವತಿಯರ ಪ್ರೀತಿ. ಅದು ನಿನ್ನೆ ಬೆಳಗ್ಗೆ 7 ರಿಂದ 8 ಗಂಟೆಯ ಸಮಯ. ಜಕ್ಕೂರು ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಮರವೊಂದರಲ್ಲಿ ಇಬ್ಬರು ಯುವತಿಯರ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದ ಯಲಹಂಕ ಪೊಲೀಸರು ಕುಟುಂಬಸ್ಥರ ವಿಚಾರಣೆ ನಡೆಸಿದ್ರು. ಈ ವೇಳೆ ಯುವತಿಯರ ಮಧ್ಯೆ ಇದ್ದ ಪ್ರೀತಿಯ ವಿಚಾರ ಕೂಡ ಗೊತ್ತಾಗಿದೆ. ಹೌದು, ನೇಪಾಳ ಮೂಲದ ಸಿರ್ಜನಾ ಮತ್ತು ರೀತಾ ಇಬ್ಬರು ಬಾಲ್ಯದ ಗೆಳತಿಯರು, ಅಲ್ಲದೆ ಸಂಬಂಧಿಕರೇ ಆಗಿದ್ರು. ಒಟ್ಟಿಗೆ ಬೆಳೀತಾ ಯುವತಿಯರ ಮಧ್ಯೆ ಪ್ರೀತಿ ಶುರುವಾಗಿತ್ತು. ಒಟ್ಟಿಗೆ ಓಡಾಟ ಹಾಯಾಗಿದ್ರು. ಆದ್ರೆ ಇವರ ಒಡನಾಟ ಕಂಡು ಕುಟುಂಬಸ್ಥರು ಸೇರಿದಂತೆ ಊರಿನ ಜನಕ್ಕೆ ಮುಜುಗರ ತರಿಸಿತ್ತು. ಹಾಗಾಗಿ ಆಡಿಕೊಳ್ಳೋಕೆ ಶುರು ಮಾಡಿದ್ರು. ಈ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗಿದೆ. ಇಬ್ಬರನ್ನು ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಎಲ್ಲದಕ್ಕೂ ಸ್ವಾತಂತ್ರ್ಯವಿದೆ. ಹಾಗಾಗಿ ಯಾರ ತೊಂದರೆಯೂ ಇಲ್ಲದೆ ಒಟ್ಟಿಗೆ ಬದುಕಬಹುದು ಎಂಬ ಕನಸು ಕಾಣ್ತಾ ಸಿಲಿಕಾನ್ ಸಿಟಿಗೆ ಕಾಲಿಟ್ಟಿದ್ರು. ಆದ್ರೆ ಇಲ್ಲಿಯೂ ಇಬ್ಬರ ನಡುವೆ ವಿರಹ ವೇದನೆ ಉಂಟಾಗಿತ್ತು. ಫ್ರೇಜರ್ ಟೌನ್ ನಲ್ಲಿ ಸಿರ್ಜನಾ ಇದ್ರೆ ಜಕ್ಕೂರಿನಲ್ಲಿ ರೀತಾ ವಾಸವಿದ್ರು. ಇದು ಒಟ್ಟಿಗೆ ಬದುಕಬೇಕು ಎಂದುಕೊಂಡಿದ್ದವರ ಕನಸಿಗೆ ತಣ್ಣೀರು ಬಿದ್ದಿತ್ತು. ಹಾಗಿದ್ರು ವಾರಕ್ಕೆ 3-4 ಬಾರಿ ಭೇಟಿ ಮಾಡಿ ಕಾಲ ಕಳೀತಾ ಇದ್ರು. ಮೊನ್ನೆ ಸಂಜೆ ಕೂಡ ಜಕ್ಕೂರು ಬಳಿಯ ಸಂಬಂಧಿಕರ ಮನೆಗೆ ಊಟಕ್ಕೆ ಬಂದಿದ್ದಾರೆ. ಈ ವೇಳೆ ಇಬ್ಬರಿಗೂ ಹುಡುಗನನ್ನ ನೋಡಿ ಮದುವೆ ಮಾಡುವ ವಿಚಾರ ಪ್ರಸ್ತಾಪವಾಗಿದೆ. ಇದರಿಂದ ಚಿಂತೆಗೀಡಾದವರು ಸಾವಿನಲ್ಲೂ ಒಂದಾಗೋಣ ಅಂತ ನಿರ್ಧರಿಸಿಕೊಂಡಿದ್ರು. ಹಾಗಾಗಿ ಒಂದೇ ಮರಕ್ಕೆ ಸೀರೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದೇನೇ ಹೇಳಿ, ಸಮಾಜದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿದೆ. ಇಷ್ಟವಾದವರ ಜೊತೆಗೆ ಜೀವನ ಮಾಡುವ ಸ್ವಾತಂತ್ರ್ಯವೂ ಇದೆ. ಆದ್ರೆ ಮರ್ಯಾದೆಗೆ ಅಂಜಿ ಸಾವಿನ ನಿರ್ಧಾರ ಮಾಡಿದ್ದು ಮಾತ್ರ ನಿಜಕ್ಕೂ ದುರಂತ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.